ಹೆತ್ತ ಮಕ್ಕಳು ಮಾತು ಕೇಳಲ್ಲ ಕೆಲವೊಬ್ರು. ಅಂತಹ ಸಮಸ್ಯೆಗಳಿಗೆ ಏನು ಪರಿಹಾರ ಇದೆ? ತಂತ್ರಶಾಸ್ತ್ರದಲ್ಲಿ ಇಂತಹ ಒಂದು ದುಷ್ಟ ಕಾರ್ಯಗಳು ಯಾರು ಮಾಡ್ತಾ ಇರ್ತಾರೆ ಮಕ್ಕಳು ಅಂಥವ್ರಿಗೆ ದಂಡಂ ದಶಗುಣಂ ಭವೇತ್ ಅಂತ ಹೇಳ್ತೀವಿ ನಾವು ಶಾಸ್ತ್ರದಲ್ಲಿ. ಕೆಲವೊಂದು ಮಕ್ಕಳು ನಾರಿ ಪಾಶಕ್ಕೊಳಗಾಗಿರ್ತಾರೆ, ಯಾವುದೋ ಹೆಣ್ಣಿನ ಮಾತು ಕೇಳ್ತಾ ಇರ್ತಾರೆ. ನಾಲ್ಕು ಜನರ ಮುಂದೆ ತಲೆ ಎತ್ಕೊಂಡು ಓಡಾಡೋದಂಥ ವ್ಯಕ್ತಿ ನಾನು. ಇವತ್ತು ನನ್ನ ಮಗನ ಮುಂದೆ ನಾನು ಅವಮಾನ ಆಗೋ ಥರ ಆಗ್ತಾ ಇದೆಯಲ್ಲ ಅಂತೇಳಿ ತಂದೆ ಕೊರಗ್ತಾ ಇರ್ತಾರೆ. ವಾಹಿನಿ ಟಿವಿ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ತಂತ್ರಶಾಸ್ತ್ರದಲ್ಲಿ ಬರೀ ಭೂತ ಪ್ರೇತ ಪಿಶಾಚಿಗೆ ಅಷ್ಟೇ ಅಲ್ಲದೇ ಕೆಲವೊಂದು 4 ಗೋಡೆ ಮಧ್ಯೆ ಇರುವಂತಹ ಸಮಸ್ಯೆ, ಅಂದರೆ ಫ್ಯಾಮಿಲಿ ಸಮಸ್ಯೆಗಳು. ಫಾರ್ ಎಕ್ಸಾಂಪಲ್, ಹೆತ್ತ ಮಕ್ಕಳು ಮಾತು ಕೇಳಲ್ಲ ಕೆಲವೊಬ್ಬರು. ಅಂತಹ ಸಮಸ್ಯೆಗಳಿಗೆ ಏನು ಪರಿಹಾರ ಇದೆ? ಮಕ್ಕಳು ನಿಮ್ಮ ಮಾತು ಕೇಳದೇ ಇದ್ದರೆ ಪರಿಹಾರ ಏನು ಅಂತ ತಿಳಿಸ್ಕೊಳ್ಳೋದಕ್ಕೆ ತಾಂತ್ರಿಕ ಮನೆತನದ ದೈವಜ್ಞ ತಾಂತ್ರಿಕ್ ಗಜೇಂದ್ರ ಜೋಶಿಯವರು ನಮ್ಮೊಟ್ಟಿಗಿದ್ದಾರೆ. ಗುರುಗಳೇ ನಮಸ್ತೆ. ನಮಸ್ಕಾರ. ಗುರುಗಳೇ, ಹೆತ್ತ ಮಕ್ಕಳು ಮಾತು ಕೇಳಿಲ್ಲ ಅಂದರೆ ಯಾವುದೇ ತಂದೆ ತಾಯಿಗೆ ಆಗಲಿ ತುಂಬ ಒಂದು ನೋವು ಉಂಟಾಗುತ್ತೆ. ಆ ಒಂದು ನೋವನ್ನ ಯಾರ ಮುಂದೆನೂ ಹೇಳ್ಕೊಳಕ್ಕಾಗಲ್ಲ. ಬಿಕಾಸ್ 4 ಜನರ ಮುಂದೆ ಹೇಳ್ಕೊಂಡ್ರೆ ಏನಪ್ಪ ಅವ್ರ ಮಾನ ಮರ್ಯಾದೆ ಪ್ರಶ್ನೆ ಅನ್ಕೊತಾರೆ, ಅಥವಾ ಹೆತ್ತ ಮಕ್ಳ ಹತ್ರ ಹೇಳ್ಕೊಳಕೋದ್ರೆ ಅವ್ರು ಕೇಳುವಂತಹ ಪರಿಸ್ಥಿತಿಯಲ್ಲಿ ಇರಲ್ಲ. ಹೀಗಿದ್ದಾಗ ತುಂಬ ಒಂದು ನೋವಲ್ಲಿರೋವಂಥವ್ರಿಗೆ ತಂತ್ರಶಾಸ್ತ್ರದಲ್ಲಿ ಯಾವ ಒಂದು ಪ್ರಯೋಗ ಕೆಲ್ಸಕ್ಕೆ ಬರುತ್ತೆ? ತಂತ್ರಶಾಸ್ತ್ರದಲ್ಲಿ ಇಂತಹ ಒಂದು ದುಷ್ಟ ಕಾರ್ಯಗಳು ಯಾರು ಮಾಡ್ತಾ ಇರ್ತಾರೆ ಮಕ್ಕಳು ಅಂಥವ್ರಿಗೆ ದಂಡಂ ದಶಗುಣಂ ಭವೇತ್ ಅಂತ ಹೇಳ್ತೀವಿ ನಾವು ಶಾಸ್ತ್ರದಲ್ಲಿ. ಇಂತಹ ಪ್ರಯೋಗಗಳಿಗೆ ಬಹಳಷ್ಟು ವಿಧಾನಗಳಿದೆ. ಒಂದು, ಬಹಳಷ್ಟು ಜನ ಫೋನ್ ಮಾಡ್ತಾ ಇರ್ತಾರೆ ನನಗೆ, ಗುರುಗಳೇ ನನ್ನ ಮಗ ಚೆನ್ನಾಗಿದ್ದ, ಆಯ್ತಾ, ಓದ್ತಿದ್ದ, ಎಲ್ಲ ಅವನು ವಿದ್ಯಾಭ್ಯಾಸ ಕೊಟ್ಟಿದ್ದೀವಿ ಗುರುಗಳೇ, ಫಾರಿನಲ್ಲಿ ಸೆಟ್ಲ್ ಆಗಿದ್ದಾನೆ, ನಾವು ಇಲ್ಲಿದ್ದೀವಿ, ಒಟ್ಟು ನಾನು ನೋಡೋಕ್ಕೆ ಬಂದಿಲ್ಲ, ಇಷ್ಟು ವರ್ಷ ಆಯಿತು, ತಂದೆ ತಾಯಿ ಅನ್ನೋಂಥ ಮಮಕಾರನೇ ಇಲ್ಲ, ನಾವು ಇಷ್ಟ ಇಲ್ಲದೆ ಇದ್ರೂ ಕೂಡ ಯಾವುದೋ ಬೇರೆ ಹುಡುಗಿನ ಮದುವೆ ಆಗ್ತಾ ಇದ್ದಾನೆ, ಇಷ್ಟು ವರ್ಷ ಸಾಕಿ ಸಲಗಿ ಅವನಿಗೆ ಒಂದು ದೊಡ್ಡವನಾಗಿ ಮಾಡಿ ಒಂದು ವಿದ್ಯಾಭ್ಯಾಸ ಕೊಟ್ಟು ಒಂದು ಜಾಬ್ ಅಂತ ಕೊಟ್ಟಿದ್ದೀವಿ, ಈಗ ನಮಗೆ ರಿಟೈರ್ಡ್ ಆಗಿ ಮನೇಲಿ ಕೂರುವಂಥ ಸಮಯ, ಈಗ ನಾವು ಮಕ್ಕಳಾಗಿದ್ದೀವಿ, ನಮ್ಮನ್ನು ನೋಡ್ಕೊಳ್ಳುವಂಥ ಸಮಯ, ಅವರು ನಮ್ಮನ್ನು ನೋಡ್ಕೊಳ್ಳಿ ಅಂತ ಹೇಳಿದಾಗ ಮನೆ ಬಿಟ್ಟು ಅವರು ಸಪ್ರೇಟಾಗಿ ಇಂಡಿವಿಜುವಲ್ ಆಗಿ ಹೋಗ್ತಾ ಇದ್ದಾರೆ. ತಂದೆ ತಾಯಿ ಮಾತು ಕೇಳಲ್ಲ, ಸಣ್ಣ ಪುಟ್ಟ ವಿಚಾರಕ್ಕೂ ಜಗಳ, ಮನಸ್ತಾಪ, ಕಿರಿಕಿರಿ, ಯಾರದೋ 3ನೇ ವ್ಯಕ್ತಿಗಳ ಮಾತು ಕೇಳಿಕೊಂಡು ಮನೆಯಲ್ಲಿ ಜಗಳ ಆಡುವಂಥದ್ದು, ಕಿರಿಕಿರಿ ಮಾಡುವಂಥದ್ದು. ಮತ್ತೆ ನಾರಿ ಪಾಶಕ್ಕೊಳಗಾಗಿರ್ತಾರೆ. ಕೆಲವೊಂದು ಮಕ್ಕಳು ನಾರಿ ಪಾಶಕ್ಕೊಳಗಾಗಿರ್ತಾರೆ, ಯಾವುದೋ ಹೆಣ್ಣಿನ ಮಾತು ಕೇಳ್ತಾ ಇರ್ತಾರೆ, ಮತ್ತೆ ಯಾರ್ದೋ ಒಂದು 3ನೇ ವ್ಯಕ್ತಿಗಳ ಮಾತು ಕೇಳ್ತಾ ಇರ್ತಾರೆ. ಮನೆಯಲ್ಲಿ ಬಂದು ತಂದೆ ತಾಯಿ ಮೇಲೆ ಜಗಳ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್ ಅಂತೇಳಿ ಓಡಾಡ್ತಾ ಇರ್ತಾರೆ. ಕೆಲವೊಂದು ಜನ ದುಷ್ಟ ಚಟಕ್ಕೆ ಬಿದ್ದಿರ್ತಾರೆ ಮಕ್ಕಳು. ದುಷ್ಟಚಟ, ದುರ್ಬುದ್ಧಿ, ಸಹವಾಸ, ಅಂದರೆ ಸಹವಾಸದ ಸನ್ಯಾಸಿ ಕಿಟ್ಟ ಅಂತ ಹೇಳ್ತೀವಿ. ಈ ಸಹವಾಸಕ್ಕೆ ಬಿದ್ದಿರ್ತಾರೆ ಮಕ್ಕಳು. ಯಾವ ರೀತಿ ಸಹವಾಸ? ದುಷ್ಟ ಚಟಕ್ಕೆ ಬಿದ್ದಿರ್ತಾರೆ, ಕುಡಿಯೋದು, ಅದೆಲ್ಲ ಬೇರೆ ಬೇರೆ ಸಹವಾಸದಲ್ಲಿ ಬಿದ್ದಿರ್ತಾರೆ. ತಂದೆ ತಾಯಿ ಎಲ್ಲರೂ ಕೂಡ ಬಹಳ ದೊಡ್ಡ ಮನೆತನ ಆಗಿರುತ್ತೆ, ಎಲ್ಲನೂ ಚೆನ್ನಾಗಿರುತ್ತೆ, ಅವ್ರ ತಂದೆ ಒಳ್ಳೆ ಪ್ರೆಸ್ಟೀಜ್ ಇರುತ್ತೆ ಸಮಾಜದಲ್ಲಿ. ಮಗನ ವಿಚಾರ ನೋಡಿ ತಂದೆ ಕೊರಗ್ತಾ ಇರ್ತಾನೆ, ನನ್ನ ಮಗ ಏನಪ್ಪ 4 ಜನರ ಮುಂದೆ ತಲೆ ಎತ್ಕೊಂಡು ಓಡಾಡೋದಂಥ ವ್ಯಕ್ತಿ ನಾನು, ಇವತ್ತು ನನ್ನ ಮಗನ ಮುಂದೆ ನಾನು ಅವಮಾನ ಆಗೋ ಥರ ಆಗ್ತಾ ಇದೆಯಲ್ಲ ಅಂತೇಳಿ ತಂದೆ ಕೊರಗ್ತಾ ಇರ್ತಾನೆ. ಇದೇ ರೀತಿಯಲ್ಲಿ ಪಾಪ ಹುಬ್ಳಿಲಿ ಒಬ್ಬರು ನನಗೆ ಫೋನ್ ಮಾಡಿದ್ರು, ಪಾಪ ಹೆಸರು ಬೇಡ ಅವ್ರದ್ದು. ತಂದೆ ತಾಯಿ ರಿಟೈರ್ಮೆಂಟು, ಒಬ್ಬರೇ ತಂಗಿ, ಒಬ್ಬ ಮಗ, ಯಾರ್ದೋ ಮಾತು, ಇನ್ನೂ ಮದುವೆನೂ ಆಗಿಲ್ಲ ಪಾಪ ಅವನಿಗೆ, ಹುಡುಗನಿಗೆ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾನೆ, ಕೆಲಸ ಮಾಡ್ಕೊಂಡು, ಮದುವೆ ಆಗಿಲ್ಲ. ಅವನಿಗೆ ಬಹಳ ಮುಗ್ಧ ಹುಡುಗ ಅವನು. ಚಿಕ್ಕ ವಯಸ್ಸಿಂದನೂ ಸಾಕಿ ಸಲಹಿ ಬೆಳೆಸಿ ದೊಡ್ಡವನಾಗಿ ಮಾಡಿ ಒಂದು ಜಾಬ್ಗೆ ಸೇರಿಸಿ ಚೆನ್ನಾಗಿದ್ದಂಥವನು ಯಾರ್ದೋ ಮಾತು ಕೇಳಿಕೊಂಡು ತಂದೆ ತಾಯಿನ ಹೊಡೆದು ಆಯಿತಾ, ಅವ್ರ ತಂಗಿನ ಹೊಡೆದು ಬಡಿದು ಆಯಿತಾ, ಇವತ್ತು ಅವ್ರ ಮನೆಗೆ ಬರ್ತಿಲ್ಲ, ಪ್ರತಿದಿನ ಅವ್ರ ತಂದೆ ಅಳ್ತಾರೆ, ಕೊರಗ್ತಾ ಇರ್ತಾರೆ ಪಾಪ. ನನಗೆ ಎಷ್ಟೋ ಸತಿ ಪಾಪ ನಾನು ಅವ್ರ ಮನೆಗೆ ಹೋಗಿದ್ದೆ, ನಾನು, ಗುರುಗಳೇ ನನ್ನ ವಿಚಾರ ಹೇಗಿದೆ, ಈ ಥರ ಇದೆ, ನನ್ನ ಮಗನ ಪರಿಸ್ಥಿತಿ ಹಿಂಗಾಗಿದೆ, ಮನೆಗೆ ತಂದೆ ತಾಯಿ ಅನ್ನೋಂಥ ಗೌರವ ಸಿಗ್ತಾ ಇಲ್ಲ ಗುರುಗಳೇ, ತಂದೆ ತಾಯಿ ಪಾಪ ಇಬ್ಬರು ಅನಾರೋಗ್ಯಸ್ಥರು, ಮಗ ನೋಡ್ಕೊಬೇಕು ಆ್ಯಕ್ಚುಲಿ, ಆಯಿತಾ, ಯಾರ್ದೋ ಸಿಟ್ಟು ಯಾರ ಮೇಲೂ, ಮಗ ಶತ್ರು ಆಗಿ ಕುಂತಿದ್ದಾನೆ ಮನೆಗೆ. ಸರಿ ಅಂಥೇಳಿ ನಾವು ಪೂಜೆ ಪುನಸ್ಕಾರಗಳೊಂದು ಪರಿಹಾರಗಳೆಲ್ಲ ಮಾಡಿಕೊಟ್ಟು ಇವತ್ತು ಬಹಳ ಚೆನ್ನಾಗಿದ್ದಾರೆ. ಇಂತಹ ವ್ಯಕ್ತಿಗಳು ಇಂಥ ಸಮಸ್ಯೆಗಳು ಅನುಭವಿಸ್ತಾ ಇದ್ದರೆ ಖಂಡಿತವಾಗಲೂ ಇದಕ್ಕೆ ಪರಿಹಾರ ಕ್ರಮ ಇದೆ. ಯಾವ ರೀತಿಯ ಪರಿಹಾರ ಕ್ರಮ ಇದೆ ಇದಕ್ಕೆಲ್ಲ? ಕೆಲವೊಂದು ತಾಂತ್ರಿಕದಲ್ಲಿ ಸದಾಚಾರವಾಗಿ ಮಾಡಬಹುದು. ಮಕ್ಕಳು ಸಂಪೂರ್ಣವಾಗಿ ನಿಮ್ಮ ಮಾತು ಕೇಳಬೇಕಾ, ಆಯಿತಾ, ನಿಮ್ಮ ಕಂಟ್ರೋಲಲ್ಲಿ ಇರಬೇಕಾ, ಮನೆಗೆ ಮಗನಾಗಿರಬೇಕಾ, ಯಾರ ಸಹವಾಸಕ್ಕೂ ಹೋಗಬಾರ್ದು,
ಯಾರ ಮಾತು ಕೇಳಬಾರದು, ತಾನಾಯ್ತು ತನ್ನ ಮನೆ ಆಯ್ತು ಕೆಲಸ ಕಾರ್ಯ ಅಂತ ಇರಬೇಕು, ಯಾರ ಮಾತು ವಿಚಾರಕ್ಕೂ ಹೋಗಬಾರದು. ಅಂಥದಕ್ಕೆಲ್ಲನೂ ಕೂಡ ಈ ತಂತ್ರಶಾಸ್ತ್ರದಲ್ಲಿ ಕೆಲವೊಂದು ಬಂಧನ ಪ್ರಯೋಗ ಅಂತ ಬರುತ್ತೆ. ಬಂಧನ ಪ್ರಯೋಗ. ಬಂಧನ ಪ್ರಯೋಗ. ಈ ಬಂಧನ ಪ್ರಯೋಗದಲ್ಲಿ ಕೆಲವೊಂದು ದೈವವನ್ನು ಉಪಾಸನೆಗಳನ್ನು ಮಾಡಿ ಕೆಲವೊಂದು ಮಂತ್ರ ಉಚ್ಚಾರಣೆ ಮಾಡಿದಾಗ ಈ ಪ್ರಯೋಗ ಬಹಳ ಸಕ್ಸಸ್ಫುಲ್ ಆಗುತ್ತೆ ಮತ್ತು ಪರ್ಮನೆಂಟ್ ಸೊಲ್ಯೂಷನ್ ಇದಕ್ಕೆಲ್ಲ. ಒಂದ್ಸರಿ ಮಾಡಿಸಿದ್ರೆ ಸಾಕು, ಒಂದು ಸಾರಿ ಮಾಡುವಂಥದ್ದು ಸಾಕು. ಪದೇ ಪದೇ ಮಾಡಿ ಇದಕ್ಕೆಲ್ಲ ಕೈ ಹಾಕಿ ಹೊಲಸು ಮಾಡುವಂಥದ್ದು ಬೇಡ. ಒಂದು ಸಾರಿ ಮಾಡಿ ಮನೆ ಜೀವನ ಮತ್ತು ಮಕ್ಕಳ ಜೀವನ ನೆಮ್ಮದಿಯಾಗಿರುವಂಥದ್ದು. ಈಗ ನೋಡಿ, ಒಂದು ಮಾತು ಹೇಳ, ಅವ್ರಿಗೆ ಆತ್ಮಬಲ ಚೆನ್ನಾಗಿರುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ಚೆನ್ನಾಗಿರುತ್ತೆ, ಬುದ್ಧಿ ಬಲ ಚೆನ್ನಾಗಿರುತ್ತೆ. ಎಲ್ಲದಕ್ಕಿಂತ ಮೇನ್ ಬೇಕಾದ್ರೆ ದೈವ ಬಲ ಅಲ್ವಾ? ದೈವ ಬಲನೇ ಇಲ್ದೇನೆ ನೀವೇನ್ ಮಾಡಿದ್ರೆ ಏನ್ ಪ್ರಯೋಜನ? ಯದ್ಭಾವಂ ತದ್ಭವತಿ. ಅದಕ್ಕೋಸ್ಕರನೇ ಬಹಳಷ್ಟು ಮುಖ್ಯವಾಗಿ ಇಂಥ ಸಮಸ್ಯೆಗಳ ಅನುಭವಿಸ್ತಾ ಇದ್ರೆ ಖಂಡಿತವಾಗಲೂ ದೈವ ಉಪಾಸನೆಯಲ್ಲಿ ಪರಿಹಾರ ಇದೆ. ಓಕೆ ಗುರುಗಳೇ, ಈಗ ಯಾರಾದರೂ ಈ ಥರ ಬಂಧನ ಪ್ರಯೋಗ ಎಲ್ಲ ಮಾಡಬೇಕು ಅಂತ ಅಂದರೆ ವಿಧಾನ ಹೇಗೆ, ಎಷ್ಟು ದಿನದಲ್ಲಿ ಇದಾಗತ್ತೆ? ಇದಕ್ಕೆಲ್ಲ ಬಹಳಷ್ಟು ವಿಧಾನಗಳಿದೆ. ಷಟ್ಕರ್ಮ ಪ್ರಯೋಗ ಅಂತ ಏನು ಹೇಳ್ತೀವಿ ನಾವು, ಮಾರಣ, ಉಚ್ಚಾರಣ, ಸ್ತಂಭನ, ವಿದ್ವೇಷಣ, ವಶೀಕರಣ, ಇಂತಹ ಷಟ್ಕರ್ಮ ಪ್ರಯೋಗದಲ್ಲಿ ಇದಕ್ಕೆಲ್ಲ ಬರುವಂಥದ್ದು ಶತ್ರು ಸ್ತಂಭನ ಪ್ರಯೋಗ. ಶತ್ರು ಸ್ತಂಭನ, ಜನಸ್ತಂಭನ ಮತ್ತು ಕೆಲವೊಂದು ಪುತ್ರ ಸ್ತಂಭನ ಅಂತ ಬರುತ್ತೆ. ಪುತ್ರ ಪುತ್ರಿ ವಿಚಾರಗಳು ಬರುತ್ತೆ. ಅಂತ ದುಷ್ಟ ಕಾರ್ಯಗಳು ಯಾರ್ಯಾರು ಮಾಡ್ತಾ ಇರ್ತಾರೆ, ದುಷ್ಟ ಪುತ್ರರು ಯಾರಾಗಿರ್ತಾರೆ. ಈಗ ಎಕ್ಸಾಂಪಲ್ ನೋಡಿದಾಗ ನಾವು ದುಷ್ಟಪುತ್ರರನ್ನ ನೋಡ್ತೀವಿ. ದುಷ್ಟಪುತ್ರ ಪುತ್ರಿಯರು ಯಾರಿಗೂ ಇಷ್ಟಪಟ್ಟಿರ್ತಾರೆ, ತಂದೆ ತಾಯಿ ಒಪ್ಪಿಗೆ ಇರಲ್ಲ ಮಕ್ಕಳಿಗೆ ಈ ಮದುವೆ ಮಾಡುವಂಥದ್ದು. ಅವ್ರು ಓಡೋಗಿ ಮದುವೆ ಆಗಿರ್ತಾರೆ, ಆಯ್ತಾ, 4 ದಿನ ಸಂಸಾರ ಮಾಡಲ್ಲ ಅಲ್ಲಿ ಹೋಗಿ. ಅಂಥವ್ರು ತಿರ್ಗಾ ಬಂದು ತಂದೆ ತಾಯಿ ಬೇಕು ಅಂತ ಕೂರ್ತಾರೆ. ಸಮಾಜದಲ್ಲಿ ತಂದೆ ತಾಯಿ ಮರ್ಯಾದೆ ಏನಾಗ್ಬೇಕು ಹೇಳಿ? ಹೆಂಡತಿನ ಸಾಕೋಕೆ ಇವನ ಕೈಯಲ್ಲಿ ಆಗೋದಿಲ್ಲ. ಇವನು ಹೋಗಿ ಬೇರೆಯವ್ರ ಹುಡುಗಿಗೆ ಹೋಗಿ ಲವ್ ಮ್ಯಾರೇಜ್ ಮಾಡ್ಕೊಂಡು ಬರ್ತಾನೆ. ಅಂಥವ್ರು ತಿರ್ಗಾ ಬಂದು ಕೂರ್ತಾರೆ. ಇವನಿಗೆ ಕೆಲಸ ಮಾಡೋಕೆ ಯೋಗ್ಯತೆ ಇರೋದಿಲ್ಲ, ತಂದೆ ತಾಯಿ ಹಿಂಸೆ ಮಾಡ್ತಾ ಇರ್ತಾನೆ. ಇಂಥವ್ರನ್ನೆಲ್ಲ ದುಷ್ಟಪುತ್ರ ಪುತ್ರಿಯರು ಅಂತ ಹೇಳ್ತೀವಿ ನಾವು, ಆಯ್ತಾ. ಇಂಥವ್ರಿಗೆಲ್ಲರೂ ಕೂಡ ಶತ್ರು ಸ್ತಂಭನದ ಮೂಲಕ ಪ್ರಯೋಗಾದಿಗಳ ವಿಧಾನ ಇದೆ. ಈ ಪ್ರಯೋಗಾದಿಗಳು 9 ದಿನಗಳ ಕಾಲ, 5 ದಿನಗಳ ಕಾಲ ನಡೆಯುತ್ತೆ. ಕೆಲವೊಂದು ನಕ್ಷತ್ರ, ಗಣ, ಕೂಟ ಮತ್ತು ಕೆಲವೊಂದು ಮುಹೂರ್ತ ಲಗ್ನಗಳ ಮೂಲಕ, ಸಿಂಹ ಲಗ್ನ, ಮಕರ ಲಗ್ನ ಅಂತ ಬರ್ತದಕ್ಕೆಲ್ಲ, ಮತ್ತು ಯಾವ ರಾಶಿಗಳ ಅನುಗುಣವಾಗಿ ಇಂಥ ಪ್ರಯೋಗಾದಿಗಳನ್ನ 9 ದಿನ ಅಥವಾ 5 ದಿನಗಳ ಕಾಲ ಮಾಡಿದಾಗ ಖಂಡಿತವಾಗ್ಲೂ ರಿಸಲ್ಟ್ ಕೊಡ್ತೀವಿ. ಯಾವ ರೀತಿಯಲ್ಲಿ ಕೊಡ್ತೀವಿ ಅಂತ ಹೇಳಿದ್ರೆ, ಅವ್ರು ನೆನೆಸಬೇಕು, ಮತ್ತೊಮ್ಮೆ ಅವರ ಮಗ ಮತ್ತು ಅವರ ಮಗಳಾಗಿರ್ಬೋದು ಇನ್ನೊಂದ್ಸತಿ ಬೇರೆ ವಿಚಾರಕ್ಕೆ ಹೋಗಬಾರ್ದು ಅಂಥ ವಿಚಾರವಾಗಿ ನಾವು ಪರಿಹಾರ ಮಾಡಿಕೊಡ್ತೀವಿ. ಈ ಒಂದು ಸಮಸ್ಯೆಗೆ ಇದು ಒಂದ್ಸರಿ ಮಾಡಿದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಅಂತ ನೀವು ಹೇಳಿದ್ರೆ, ಅದಾದ್ಮೇಲೆ ಮತ್ತೆ ಜೀವನ ಪರ್ಯಂತ ಅವ್ರ ಮಕ್ಕಳು ಅವ್ರ ಮಾತು ಕಂಪ್ಲೀಟ್ ಆಗಿ ಕೇಳ್ಕೊಂಡು ಹೋಗ್ತಾರ. ಮನೆಗೆ ಮಗನಾಗಬೇಕು ಒಂದು. ಎರಡನೇದು, ಮನೆಗೆ ಮಗಳಾಗಿ ಬರಬೇಕು, ಆಯ್ತಾ. ತಂದೆ ತಾಯಿ ಅನ್ನುವಂಥ ಗೌರವ, ಮಮಕಾರ, ಪ್ರೀತಿ ಇರಬೇಕು. ನನ್ನ ಮನೆ ಅನ್ನುವಂಥವನಿಗೆ ಭಾವನೆ ಅಲ್ಲ, ಜವಾಬ್ದಾರಿ ಇರಬೇಕು. ಫಸ್ಟ್ ಆಫ್ ಆಲ್ ಸಮಾಜದಲ್ಲಿ ನನ್ನ ಮನೆ, ನನ್ನ ಮನೆತನ, ನನ್ನ ತಂದೆ ತಾಯಿ ಹೆಸರು ಬೆಳೆಸಬೇಕು, ನನ್ನ ಮನೆತನದ ಹೆಸರು ಬೆಳೆಸಬೇಕು ಅನ್ನುವಂಥ ಜವಾಬ್ದಾರಿ ಬರಬೇಕು. ಆ ಜವಾಬ್ದಾರಿ ಬಂದಾಗ ಮಾತ್ರ ನಾವು ಮಾಡಿರುವಂಥ ಪ್ರಯೋಗ ಸಕ್ಸಸ್ಫುಲ್ ಆಗುವಂಥದ್ದು. ಇನ್ನು ನಾವು ಮುಂದಿನ ವಿಡಿಯೋಲಿ ಪ್ರೇತ ಮನೆಯೊಳಗೆ ಪ್ರವೇಶ ಆದಾಗ ಏನೇನು ಚಿಹ್ನೆಗಳು ಅಥವಾ ಸೂಚನೆಗಳು ನಮಗೆ ಸಿಗುತ್ತೆ ಅಂತ ನೋಡೋಣ. ಧನ್ಯವಾದ. ಖಂಡಿತ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು, ಸರ್ವೇ ಸನ್ಮಂಗಳಾದಿ ಭವಂತು. ಶುಭವಾಗಲಿ.